ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ನಿನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ, ಅದೇ ವೀಡಿಯೋನು ಕಂಟಿನ್ಯೂ ಆಗಿರುತ್ತೆ. ಒಂದೇ ವೀಡಿಯೋದೆಲ್ಲ ಹಾಕ್ಬಿಟ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅರ್ಧ ಹಾಕ್ತಾಯಿದ್ದೀನಿ. ನಿನ್ನೆ ವೀಡಿಯೋನೇ ಕಂಟಿನ್ಯೂ ಆಗಿರುತ್ತೆ. ನಿನ್ನೆ ಎಲ್ಲ ನೋಡಿದ್ದೀರಾ ಅಲ್ವಾ ವೀಡಿಯೋ. ಇನ್ನೇನು ಊಟ ಎಲ್ಲ ಮುಗ್ದಾಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತವರೆಗೂ ಎಲ್ಲರೂ ರೆಸ್ಟ್ ಮಾಡಿಬಿಟ್ಟು ಅದಾಗಿದ್ಮೇಲೆ ಸಂಜೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದು. ಎಲ್ಲ ಸೇರಿಕೊಂಡು ಮಾತಾಡ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ವಿ. ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ತಾ ಇರೋದು. ಬೆಳಗ್ಗೆನೇ ಒಂದ್ಸರಿ ಕಸ ಎಲ್ಲ ಗುಡಿಸಿದ್ವಿ. ಇವಾಗೇ ಫಸ್ಟು ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇರೋದು. ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸ್ತಾ ಇರೋದು. ಎಲ್ಲ ಕ್ಲೀನ್ ಆಗಿದ್ಮೇಲೆ ಇನ್ನೇನು ಒಬ್ಬೊಬ್ಬರ ಎಲ್ಲರೂ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗೆ ಹೋಗ್ತಿದ್ವಿ. ನಾನು ಮೊದಲಿಗೆ ಸ್ಕಂದ ಮಾರ್ಟ್ ಸರಿನೇ ನಾನು ಊರಿಗೆ ಹೋದಾಗೆ ಆ ವಿಡಿಯೋ ಹಾಕಿದ್ದೆ. ನಮ್ಮ ಮಾಮರದೇ ಅದು ಶಾಪು ಸ್ಕಂದ ಮಾರ್ಟು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ. ನೋಡಿ ನಮ್ಮ ಸಾಕ್ಷಿ ಪಾಪು ಎಷ್ಟು ಕ್ಯೂಟಾಗಿ ಹೋಗ್ಬಿಟ್ಟು ಫಿಶ್ ಹತ್ರ ಮಾತಾಡ್ತಾ ಇದ್ದಾಳೆ. ಅವಳು ಎತ್ಕೊಳ್ಳೋದಕ್ಕೆ ಆ ಫಿಶ್ನ ಇಟ್ಕೊಳ್ಳೋದಕ್ಕೆ ಕೈಯಿಂದ ಇದು ಮಾಡ್ತಾ ಇದ್ದಾಳೆ. ಗೊತ್ತಾಗ್ತಿಲ್ಲ ಅವಳಿಗೆ ಅದನ್ನು ಇದು ಮಾಡೋದಕ್ಕೆ. ಆ ಫಿಶ್ಗೆಲ್ಲ ಹೋಗ್ಬಿಟ್ಟು ಮಾತಾಡ್ಸೋದು, ಮುತ್ತು ಕೊಡೋದು, ಅಲ್ಲೇ ತುಂಬ ಇದು ಮಾಡ್ಕೊತ ನಿಂತ್ಕೊಂಡಿದ್ಲು. ಅದನ್ನು ಒಂದು ಸ್ವಲ್ಪ ನಾನು ತಗೊಂಡೆ. ಇವಾಗ ಎಲ್ರದ್ದು ಇನ್ನೇನು ಸ್ನಾನ ಎಲ್ಲ ಆಯಿತು. ಸಂಜೆ ಒಂದು 7 ಗಂಟೆಗೆ ರೆಡಿ ಆಗಿಬಿಟ್ಟು ಇವಾಗ ಸ್ಕಂದ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ನೀನು ಬಾ ನಾನು ಬಾ ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಗೆ ನಿಂತ್ಕೊಂಡಿದ್ದೀವಿ. ಇನ್ನೇನು ಸ್ಕಂದ ಮಾರ್ಟ್ಗೆಲ್ಲ ಹೋಗ್ಬಿಟ್ಟು ಮನೆಗೆ ಬಂದುಬಿಟ್ಟು ಮತ್ತು ಟಿ ವಿಯಲ್ಲಿ ಒಂದು ಸ್ವಲ್ಪ ನಾನು ವೀಡಿಯೋಸೇ ಹಾಕಿಬಿಟ್ಟು ನೋಡ್ತಾಯಿದ್ರು ಮಕ್ಕಳು ಎಲ್ಲ. ಮಕ್ಕಳ ಜೊತೆಗೆ ನಾವು ಒಂದು ಸ್ವಲ್ಪ ಕುಂತ್ಕೊಂಡು ಟಿ ವಿ ಎಲ್ಲ ನೋಡಿಬಿಟ್ಟು ಊಟ ಎಲ್ಲ ಮಾಡಾಕಿದ್ಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ದೊಡ್ಡಮ್ಮ ಮನೆ ಪಕ್ಕನೇ ಅಕ್ಕರ ಮನೆ, ರೂಬೇಕರ ಮನೆ ಇರೋದು. ಟಿಫನ್ಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಅಕ್ಕರದು ಹೋಟೆಲು ಮನೆಯಲ್ಲೇ ಎಲ್ಲ ಮಾಡ್ತಾರೆ. ಆಮೇಲೆ ಹೋಟೆಲು ಇದೆ. ಬೆಳಗ್ಗೆ ಟಿಫನ್ ಎಲ್ಲ ಮನೆಯಲ್ಲೇ ಮಾಡ್ತಾ ಇರ್ತಾರೆ. ಅಲ್ಲೋಗಿ ಅಲ್ಲಿ ಯಾರ್ಯಾರಿಗೆ ಬೇಕು ಟಿಫನ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ಕೊಂಡಿಲ್ಲ. ಅದನ್ನು ನಾನು ವಿಡಿಯೋನೇ ಮಾಡ್ಕೊಂಡಿದ್ದೀನಿ. ಅಕ್ಕರದೇ ಹೋಟೆಲ್ ಇದೆ ಅಲ್ವಾ, ಏನಾದ್ರೂ ಎಲ್ಲ ಒಂದ್ಸರಿ ಮಾತಾಡ್ಕೊಂತ ಕುಂತ್ಕೊಂಡ್ಬಿಟ್ರೆ ಆ ವಿಡಿಯೋ ದೋಸೆಲಿ ಬಂದು ನೆನಪೇ ಇರೋದಿಲ್ಲ, ಮರ್ತೋಗ್ಬಿಡ್ತೀನಿ. ಹಾಗಾಗ್ಬಿಟ್ಟು ವಿಡಿಯೋ ತುಂಬ ನಾನು ಮಾಡಿದೆ, ಎಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಒಬ್ಬೊಬ್ಬರ ಇನ್ನೂ ಬ್ಯಾಚ್ ವೈಸು ಊರಿಗೆ ಹೊರಡ್ತಾನೆ ಇದ್ದರು. ಸಂಜೆ ಎಲ್ಲರೂ ಅಕ್ಕರೆಲ್ಲ ಹೋಗಿದ್ರು. ಲಾಸ್ಟಿಗೆ ಒಂದು ಸ್ವಲ್ಪ ಮಾತ್ರ ಇದ್ವಿ ನಾವು. ಇವಾಗ ಮಕ್ಕಳಿಗೆ ಎಲ್ಲ ಫ್ರೆಂಚ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಫ್ರಿಜ್ಜಲ್ಲೇ ರೆಡಿ ಬರುತ್ತೆ ಅಲ್ವಾ, ಅದೇನೋ ರೆಡಿ ಸಿಗುತ್ತಲ್ವ, ಅದರದ್ದೇ ಮಾಡಿಕೊಡ್ತಾ ಇರೋದು. ಸಂಜೆ ಆದ್ರೇ ಸ್ನ್ಯಾಕ್ಸ್ ನೆನಪಾಗ್ಬಿಡುತ್ತೆ ಮಕ್ಕಳಿಗೆ. ಏನಾದರೂ ಬೇಕು, ಪಾನಿಪುರಿ ತಿಂತೀವಿ ಅಂತ ಹೇಳ್ತಾಯಿದ್ರು ಹೊರಗೆ ಹೋಗ್ಬಿಟ್ಟು. ಹಾಗಾಗ್ಬಿಟ್ಟು ಇದನ್ನೇ ಮಾಡಿಕೊಡ್ತೀನಿ ಬರ್ರಿ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿತ್ತು, ಮಾಡಿಕೊಡ್ತಾ ಇದ್ದೀನಿ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going out, yeah, yeah. Going out, going out, going all the way. Going high, going all the way. Going up, going all the way. Going
ಇನ್ನೇನು ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತಿಂದರು. ಒಂದು ಸ್ವಲ್ಪ ಮಯನೈಸು ಆಮೇಲೆ ಟೊಮೊಟೊ ಕೆಚಪ್ ಇಟ್ಕೊಂಡು ಚಿಪ್ಸ್ ಎಲ್ಲ ತಿಂದಾಗಿದ್ಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗು ಒಂದು 3 ದಿನದ್ದು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. 3 ದಿನದ್ದು ಇದು. ಬೆಳಗ್ಗೆ ಟಿಫನ್ನು ಅಕ್ಕ ಮನೆಯಲ್ಲಿ ತಿಂದಿದ್ದು 1 ದಿನದ್ದು ವೀಡಿಯೋ, ಆಮೇಲೆ ನೆಕ್ಸ್ಟು ಇದು ಫ್ರೆಂಚ್ ಫ್ರೈ ಮಾಡಿದ್ದು 1 ದಿನದ ವೀಡಿಯೋ, ಹೋಳಿಗೆ ಮಾಡಿದ್ದು 1 ದಿನದ್ದು, ಒಟ್ಟು 3 ದಿನದ್ದು ವೀಡಿಯೋ ನಾನು ಸೇರಿಸ್ತಾ ಇದ್ದೀನಿ. ಹೋಳಿಗೆ ಸಾರು ಆಮೇಲೆ ಕಡಲೆಕಾಳು ಪಲ್ಯ ಇದರದ್ದೆಲ್ಲ ನಾನು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಹೋಳಿಗೆ ಸಾರಿಂದು ಬೇಕು ಅಂದರೆ ನನ್ನ ವೀಡಿಯೋ ನನ್ನ ಚಾನಲಲ್ಲಿದೆ, ಒಮ್ಮೆ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಸಾರು ಮಾತ್ರ. ಪಲ್ಯ ಹೋಳಿಗೆ ಸಾರೆಲ್ಲ ಮಾಡಿಟ್ಟು ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಹಾಲ್ ಅಂತ ಕೊಡಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಮತ್ತೊಂದು ವೀಡಿಯೋ ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.